ಅದು ಸುಮ್ಮನೆ ಅಂದಿಸ್ತದೀಗ ಮುಂಚ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಗೆಳೆಯರ? ಎಲ್ಲರೂ ಆರಾಮಾಗಿ, ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಒಂದು ವಿಡಿಯೋ ಇವತ್ತು ಮಾಡಿ ತಿಳಿಸ್ತಾ ಇದ್ದೀನಿ. ಒಂದು ನಮ್ಮ ಆನೆ ಬಗ್ಗೆನೇ ಒಂದು ವಿಷಯ ನಿಮಗೆ ತಿಳಿಸೋಣ ಅಂತಲೇ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾವುದ್ರ ಬಗ್ಗೆ ಅಂತ ನಿಮ್ಗೆ ಇವಾಗ ಸಿಂಪಲಾಗಿ ಹೇಳ್ತೀನಿ. ಏನಕ್ಕಾದರೆ ಅದನ್ನ ವಿಡಿಯೋ ಮಾಡಿ ಇಟ್ಟಿದ್ದೀವಿ ಆಲ್ರೆಡಿ. ಬಂದು ಇವಾಗ ಒಂದು ಮಾದ ಸಮಯದಲ್ಲಿ ಯಾರನ್ನು ಆನೆಗಳ ಹತ್ರ ಯಾರು ಹೋಗಲ್ಲ ಅಂತ ತುಂಬ ಜನ ಹೇಳ್ತಾರೆ. ಕೆಲವೊಂದು ಆನೆಗಳು ಯಾರನ್ನೂ ಸೇರಿಸಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆನೇ ನಾವು ಟೆಸ್ಟ್ ಮಾಡಬೇಕಂತ ನಮ್ಮ ಆನೆ ಹತ್ರ ಒಂದು ಹುಡುಗನ ಕಳಿಸ್ತೋ, ಜಯಂತ್ ಕಾವಡಿನ. ಜಯಂತ್ ಹತ್ರನೂ ಅವ್ರ ಕಾವಡಿನೇ ಕಳಿಸ್ತೋ. ಆ ಟೈಮಲ್ಲಿ ಆ ಎರಡು ಆನೆಗಳು ಅಂದರೆ ಎರಡು ಆನೆಗೂ ಮದ ಬಂದಿದೆ. ಯಾವ ಥರ ರಿಯಾಕ್ಷನ್ ಮಾಡುತ್ತೆ, ಅವನ ಮಾತಿಗೆ ರೆಸ್ಪಾನ್ಸ್ ಕೊಡುತ್ತಾ ಇಲ್ವಾ, ಅವನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡುತ್ತಾ ಅನ್ನೋದ್ರ ಬಗ್ಗೆನೇ ನಾವು ಒಂದು ಮುಂಚೆನೇ ಒಂದು ವೀಡಿಯೋ ಮಾಡಿ ಅದನ್ನ ನಿಮಗೆ ತಿಳಿಸೋಣ ಅಂತಲೇ ಒಂದು ವೀಡಿಯೋ ಮಾಡಿ ಇಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಕೊನೆ ತನಕ ನೋಡಿ. ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಏನಕ್ಕಾದರೆ ಯಾವುದೇ ಒಂದು ವೀಡಿಯೋ ಮಾಡಿದ್ರೂ ನಿಮ್ಗೆ ಬಂದು ತಲುಪುತ್ತೆ, ಆಯಿತಾ. ತುಂಬ ಲೇಟಾಗಿಯೇ ವೀಡಿಯೋ ಆಗ್ತಾಯಿದ್ದೀನಿ. ಏನಕ್ಕಾದರೆ ಇಲ್ಲಿ ಬಂದು ವೀಡಿಯೋ ಮಾಡಿದ್ರೆ ನೆಟ್ವರ್ಕ್ ಇರೋ ಪ್ರಾಬ್ಲಮಿಂದ ತುಂಬ ಲೇಟಾಗಿ ಅಪ್ಲೋಡ್ ಆಗ್ತಾಯಿದೆ. ನನಗೆ ತುಂಬ ಸಮಸ್ಯೆ ನೆಟ್ವರ್ಕ್ದು. ಏನಕ್ಕಾದರೆ ಒಂದು ಜಿಯೋ ನೆಟ್ವರ್ಕ್ದು ಒಂದು ಇದೇ ಎತ್ಕೊಂಡು ಹೋಗ್ಬಿಟ್ರು ಅವರೇ. ಏರ್ಟೆಲ್ಲು ಮತ್ತು BSNL ಏನೋ ಇಟ್ಬಿಟ್ಟವ್ರೆ. ಹಂಗಾಗಿ ತುಂಬ ಇದಾಗ್ತಾಯಿದೆ. ನೋಡೋಣ, ಆದಷ್ಟು ನಿಮಗೆ ವೀಡಿಯೋ ಬೇಗ ಅಪ್ಲೋಡ್ ಆಗಲಿ ಅಂತ ಕೇಳ್ಕೊಂಡು ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ವೀಡಿಯೋ ಪ್ಲೇ ಆಲ್ರೆಡಿ ಮಾಡಿ ಇಟ್ಟಿದ್ದೀವಿ. ಅದನ್ನ ನಿಮ್ಗೆ ಹೇಳೋಣ ಯಾವ ಥರ ಇರುತ್ತೆ, ಯಾವ ಥರ ಅಂತ ನೀವು ಕಣ್ಣಾರ ನೋಡ್ಬೋದು, ಆಯಿತಾ. ಅಂದರೆ ಇನ್ನೊಂದು ವಿಷಯ ಏನಂದರೆ, ಇವಾಗ ತುಂಬ ಜನ ಹೇಳ್ತಾರೆ ಇಂಥ ಮದ ಆನೆಗಳನ್ನ ಯಾವ ಥರ ನೀವು ಹ್ಯಾಂಡಲ್ ಮಾಡ್ತೀರಾ, ಮದ ಬಂದಾಗ ಏನು ಮಾಡ್ತೀರಾ, ಮದ ಬಂದಾಗ ಏನು ಊಟ ಹಾಕ್ತೀರಾ, ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿನ ಈ ಒಂದು ವೀಡಿಯೋದಲ್ಲಿ ನಾವು ಕೊಡೋಕ್ಕೆ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಾನು ಮಾತಾಡೋದ್ರಲ್ಲಿ ಆ ಕಡೆ ಈ ಕಡೆ ಆದರೆ ಬೇಜಾರು ಮಾಡ್ಕೋಬೇಡಿ. ಏನಕ್ಕಾದರೆ ನಾವು ಗೊತ್ತಲ್ಲ, ನಾವು ಕಾಡು ಜನಾಂಗದವರು. ಕನ್ನಡ ಪರವಾಗಿಲ್ಲ, ಮಾತಾಡ್ತೀನಿ, ಚೆನ್ನಾಗಿ ಮಾತಾಡ್ತೀನಿ. ಅದರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಮಾತಾಡ್ಬಿಟ್ರೆ ಏನು ಅನ್ಕೋಬೇಡಿ, ಆಯಿತಾ. ಮತ್ತೆ ಸಿಗುವ, ಆಯಿತಾ. ಬನ್ನಿ ವಿಡಿಯೋ ನೋಡಿ. ದಯವಿಟ್ಟು ಮಿಸ್ ಮಾಡೋದೇ ನೋಡ್ಬಿಡಿ. ಒಂದು ಲೈಕ್ ಮಾಡಿಬಿಡಿ. ನಿಮ್ಮ ಅಭಿಪ್ರಾಯ ಏನಂತ ನೀವು ಕಮೆಂಟ್ ಮಾಡಿ. ದಯವಿಟ್ಟು ನೀವು ಲೈಕ್ ಮಾಡಿದ್ರೂ ಪರವಾಗಿಲ್ಲ, ಒಂದು ಕಮೆಂಟ್ ಮಾಡಿಬಿಡಿ. ಏನಕ್ಕಾದರೆ ನನಗೆ ನಿಮ್ಮ ಕಮೆಂಟ್ ಮಾಡೋದು ನನಗೆ ಓದೋಕ್ಕೆ ಬಂದಿಲ್ಲ ಆದರೂ ನಾನು ಬೇರೆಯವ್ರ ಕೈಲಾದರೂ ಓದಿಸಿ ಅದನ್ನ ನೋಡಿ ನಾನು ಲೈಕ್ ಮಾಡ್ತೀನಿ, ಆಯಿತಾ. ನನಗೆ ರಿಪ್ಲೈ ಮಾಡೋಕ್ಕೆ ಬಂದಿಲ್ಲ ಆದರೂ ನಾನು ಲೈಕ್ ಮಾಡ್ತೀನಿ ನಿಮ್ಮ ಕಮೆಂಟಿಗೆ. ದಯವಿಟ್ಟು ನೀವು ಎಲ್ಲರೂ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ, ಆಯಿತಾ. ದಯವಿಟ್ಟು ಬನ್ನಿ ವಿಡಿಯೋ ನೋಡಿ. ತುಂಬ ಜನ ಅಂದ್ಕೊಂಡಿರ್ತೀರ ಏನಕ್ಕೆ ಈ ಒಂದು ಆನೆನ ಕಟ್ಟಾಕಿದ್ದೀರ ಅಂತ. ಇದು ನೋಡ್ತಾ ಇರ್ಬೋದು, ಇದು ನಮ್ಮ ಜಯಂತು. ಅವರು ಮಾವುತರು ಆ ಒಂದು ಸಮಯದಲ್ಲಿ ಊರಿಗೆ ಹೋಗಿದ್ರು. ಆ ಒಂದು ಸಮಯದಲ್ಲಿ ಈ ಒಂದು ಹುಣಸೆ ಮರ ಇದೆ ಅಲ್ವಾ, ಅಲ್ಲಿನೇ ಕಟ್ಟಾಕಿ ಇದಕ್ಕೆ ಊಟ ನೀರು ಎಲ್ಲ ಇಲ್ಲೇ ಕೊಡ್ತೀವಿ. ಏನಕ್ಕಾದರೆ ಇದು ಬಂದು ಅವ್ರ ಮಾವುತರನ್ನ ಬಿಟ್ಟರೆ ಇನ್ನು ಯಾರನ್ನು ಇದು ಸೇರಿಸಲ್ಲ, ಕಾವಡಿನ ಹತ್ರ ಸೇರಿಸಲ್ಲ ಆನೆ. ಇದು ಮದ ಬಂದರೂ ಮದ ಬಂದಿಲ್ಲ ಆದರೂ ಇದರ ಒಂದು ಮನಸ್ಥಿತಿ, ಒಂದು ಪರಿಸ್ಥಿತಿ ಇದೇ ಥರ. ಆದರೆ ಇದರ ಒಂದು ಹುಟ್ಟು ಸ್ವಭಾವ ಅಂತ ಇಟ್ಕೊಳ್ಳಿ. ಕಾವಡಿಗಳನ್ನ ಹತ್ರ ಸೇರಿಸೋದು ತುಂಬ ಕಡಿಮೆ, ಆಯಿತಾ. ಮಾವುತರನ್ನ ತುಂಬ ಚೆನ್ನಾಗಿ ಹತ್ರ ಸೇರಿಸುತ್ತೆ. ಇದನ್ನ ಹ್ಯಾಂಡಲ್ ಮಾಡೋದು ಮಾವುತರೆ, ಆಯಿತಾ. ತುಂಬ ಅಗ್ರೆಸಿವ್ ಆಗಿರೋ ಆನೆ ಇದು. ತುಂಬ ಒಂದು ಮದ ಟೈಮಲ್ಲಾಗಲಿ ನಾರ್ಮಲ್ ಟೈಮಲ್ಲಾದರೂ ತುಂಬ ಕೋಪ ಇರುವಂಥ ಆನೆನೇ. ಇದ್ರ ಬಗ್ಗೆ ಇದ್ರದ್ದೇ ಇನ್ನೊಂದು ವೀಡಿಯೋ ಮಾಡಿದ್ದೀನಿ. ಇವಾಗ ನಿಮಗೆ ತಿಳಿಸ್ಬಿಡೋಣ ಅಂತಲೇ ಇದೊಂದು ವೀಡಿಯೋ ಮಾಡಿದ್ದೀನಿ, ಹೇಳ್ತಾ ಇದ್ದೀನಿ, ಆಯಿತಾ. ಇವಾಗ ಬನ್ನಿ ವೀಡಿಯೋ ನೋಡಿ. ಇವಾಗ ತಕ್ಕರಿ ಇನ್ನ ಕಡೆ ಕಡೆ
ಅದು ಸುಮ್ಮನೆ ಅಂದಿಸ್ತದೀಗ ಮುಂಚೆ ಇವಾಗ ಏನು ನೀವು ವಿಡಿಯೋ ನೋಡಿದ್ರ ಇದು ಬಂದು ಜಯಂತು ಆಯಿತಾ. ಇದ್ರ ಬಗ್ಗೆನೇ ಇವಾಗ ಒಂದು ಕ್ಲಿಪ್ ಹಾಕಿರೋದು. ಇವಾಗ ನೆಕ್ಸ್ಟ್ ನಮ್ಮ ಆನೆದು ಒಂದು ವಿಡಿಯೋ ಹಾಕ್ತೀನಿ. ಇವಾಗ ಏನಕ್ಕಪ್ಪ ನೀವೆಲ್ಲ ಆಟ ಆಡ್ತಿರಲ್ಲಪ್ಪ ಆನೆನ ಇಟ್ಕೊಂಡು ಅಂತ ತುಂಬ ಜನ ಕಮೆಂಟ್ ಮಾಡ್ಬೋದು, ತುಂಬ ಜನ ಯೋಚನೆ ಮಾಡ್ಬೋದು. ಇಲ್ಲ, ಇದು ನಿಮಗೆ ಈ ಥರ ಒಂದು ಮದ ಬಂದಾಗ ಈ ಥರ ಇರುತ್ತೆ ಆನೆಗಳು ಅನ್ನೋದ್ರ ಬಗ್ಗೆನೇ ಒಂದು ತಿಳಿಸೋಣ ಅಂತ ಇದೊಂದು ವಿಡಿಯೋ ಮಾಡಿ ನಿಮಗೆ ಪೋಸ್ಟ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಈಗ ನಮ್ಮ ಆನೆ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಆನೆನೂ ಇವಾಗ ನಾರ್ಮಲ್ಲಾಗಿ ಮದ ಬಂದಾಗ ಯಾರನ್ನು ಹತ್ರ ಸೇರಿಸಲ್ಲ. ಅಂದರೆ ನಾನು ಹೋಗ್ಬೋದು, ಅಂದರೆ ಮಾವುತ ಬಿಟ್ಟರೆ ಇನ್ನು ಯಾರನ್ನು ಹತ್ರ ಸೇರಿಸಲ್ಲ. ಆ ಥರ ಆನೆಗಳ ಮೈಂಡ್ ಸೆಟ್ಟು. ಅಂದರೆ ಎಲ್ಲ ಆನೆಗಳು ಒಂದೇ ಥರ ಇರಲ್ಲ. ಕೆಲವೊಂದು ಆನೆಗಳು ಯಾರನ್ನೂ ಹತ್ರ ಸೇರಿಸಲ್ಲ. ಕೆಲವೊಂದು ಆನೆಗಳು ಮಾವುತ ಕಾವಡಿಗಳನ್ನು ಹತ್ರ ಬಿಟ್ಕೊಳ್ಳುತ್ತೆ. ಇನ್ನೊಂದು ಕೆಲವೊಂದು ಆನೆಗಳು ಮಾವುತ ಒಬ್ಬರೇ ಹೋಗಬೇಕಾಗುತ್ತೆ, ಬೇರೆ ಯಾರು ಕಾವಡಿಗಳು, ಇವನೀಗ ಹುಡುಗ ಇದ್ದಲ್ಲ ಅವನು ಬಂದು ಕಾವಡಿ, ಜಯಂತ್ ಕಾವಡಿ, ಆ ಥರ ರಿಯಾಕ್ಷನ್ ಮಾಡುತ್ತೆ. ನಮ್ಮ ಆನೆನ ಅದೇ ರೀತಿಯೇ ಆಯಿತಾ, ಯಾರನ್ನು ಹತ್ರ ಬಿಟ್ಕೊಳ್ಳಲ್ಲ, ತುಂಬ ಕೋಪ ಮಾಡಿಕೊಳ್ಳುತ್ತೆ ಈ ಒಂದು ಮದ ಸಮಯದಲ್ಲಿ. ಆದರೆ ಈ ಜಯಂತ್ ಬಂದು ನಾರ್ಮಲ್ ಆಗಿಯೂ ಕಾವಡಿಗಳನ್ನ ಹತ್ರ ಬಿಡಲ್ಲ, ಅಂದರೆ ಹತ್ರ ಸೇರಿಸ್ಕೊಳ್ಳಲ್ಲ. ಇವಾಗ ನಮ್ಮ ಆನೆ ವಿಡಿಯೋ ನಿಮಗೆ ನಾನು ಹಾಕ್ತೀನಿ, ಇದನ್ನು ನೋಡಿ. ಯಾರು ತಪ್ಪಾಗಿ ಏನೂ ತಿಳ್ಕೊಬೇಡಿ. ಆದರೆ ಆನೆಗಳ ಒಂದು ಪರಿಸ್ಥಿತಿ ಈ ಥರ ಇರುತ್ತೆ. ಆನೆ ಮಾವುತರು ಈ ಒಂದು ಸಮಯದಲ್ಲೂ ಇಷ್ಟೊಂದು ಕಷ್ಟಪಟ್ಟು ಆನೆಗಳನ್ನ ಮೇಂಟೈನ್ ಮಾಡ್ತಾರೆ, ಹ್ಯಾಂಡಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೇ ನಿಮಗೆ ಇದೊಂದು ವಿಷಯ. ಅಂದರೆ ತುಂಬ ಜನ ಹೇಳ್ತಾರೆ ಗೊತ್ತಾ, ಆನೆ ಈ ಆನೆ ಅಂತ. ಆ ಥರ ಏನಿಲ್ಲ. ಆನೆ ಕೆಲಸ ಮಾಡೋರು ಎಲ್ಲರೂ ಅಷ್ಟೇ ಈ ಒಂದು ಸಮಯದಲ್ಲಿ ತುಂಬ ಕಷ್ಟಪಟ್ಟೆ ಕೆಲಸ ಮಾಡಬೇಕಾಗುತ್ತೆ, ಆನೆಗಳನ್ನ ನೋಡ್ಕೋಬೇಕಾಗುತ್ತೆ. ಏನಕ್ಕಂದರೆ ನಮ್ಮ ಮೇಲೇನೂ ರಿಟರ್ನ್ ಅದು ಬಾಗ್ಬೋದು. ಇವಾಗ ನೋಡಿದ್ರಲ್ಲ ಯಾವ ಥರ ಅದು ಜಗಳ ಮಾಡೋಕ್ಕೆ ಬಂತು, ಆ ಥರ ನಮ್ಮ ಮೇಲೇನೂ ಬರ್ಬೋದು. ಅದು ನಮ್ಗೆ ಹೇಳೋಕ್ಕಾಗಲ್ಲ. ನಮಗೆ ಟೈಮಿಂಗ್ ಅನ್ನೋದೇ ಇಲ್ಲ ಈ ಒಂದು ಕೆಲಸದಲ್ಲಿ. ಯಾರೇ ಆದರೂ ಸರಿಯೇ, ಅವ್ರು ಸೀನಿಯರು ಜೂನಿಯರ್ ಅಂತಲ್ಲ, ಆನೆ ಕೆಲಸ ಮಾಡೋರಿಗೆ ಯಾವಾಗ ಅವರ ಆಯುಸ್ಸು ಮುಗಿದೋಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಆ ಥರ ಒಂದು ಕೆಲಸ ಇದು. ಇದ್ರ ಬಗ್ಗೆನೇ ನಿಮಗೆ ತಿಳಿಸ್ಬೇಕಂತಲೇ ಇದೊಂದು ಸಣ್ಣ ವೀಡಿಯೋ ಮಾಡಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಆಯಿತಾ. ದಯವಿಟ್ಟು ಯಾರು ಇದನ್ನ ತಪ್ಪಾಗಿ ತಿಳ್ಕೊಬೇಡಿ ಆಯಿತಾ. ಇದು ನಾವು ಆಟ ಆಡೋದು ಆ ಥರ ಅಂತ ಯಾರು ಅಂದ್ಕೋಬೇಡಿ. ಇಲ್ಲ, ಇದು ನಮ್ಮ ಜನಗಳಿಗೆ ಗೊತ್ತಿಲ್ಲ. ಅಂದರೆ ದಸರಕ್ಕೆ ಬರೋದು, ನೀವು ಕ್ಯಾಪ್ಚರ್ಗೆ ಹೋಗೋದು, ಅಂಥ ವೀಡಿಯೋಗಳನ್ನ ನೋಡಿರ್ತೀರ. ಆದರೆ ಕ್ಯಾಂಪಲ್ಲಿ ಮದ ಬಂದ ಸಮಯದಲ್ಲಿ ಅದು ಯಾವ ಥರ ಜನರ ಮೇಲೆ ಹಲ್ಲೆ ಮಾಡುತ್ತೆ, ಆನೆಗಳು ಜಗಳಾಡುತ್ತೆ, ಅದ್ರ ಬಗ್ಗೆನೇ ಸ್ವಲ್ಪ ವೀಡಿಯೋ ನಿಮಗೆ ತಿಳಿಸೋಣ ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಮ್ಮನೆ ವೀಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಮಚ್ಚ ಹಂಗೆ ಹಂಗೆ ಮುಂದಕ್ಕೆ ಹಂಗೆ ಹೋಗು, ಹಂಗೆ ಸೈಡ್ ಹೋಗು.
ನೋಡಿದ್ರಲ್ಲ ನಮ್ಮ ಆನೆ ರಿಯಾಕ್ಷನ್ ಯಾವ ಥರ ಇತ್ತು ಅಂತ. ಆದರೆ ಈ ಥರನೇ ಇರುತ್ತೆ ಮದ ಸಮಯದಲ್ಲೂ ಆಯಿತಾ, ಹುಷಾರಾಗಿಯೇ ಇರಬೇಕಾಗುತ್ತೆ ಆಯಿತಾ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ನಾನು ಈ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆ ಇಷ್ಟ ಆಯಿತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ. ಮತ್ತು ಇನ್ನೊಂದು ವಿಡಿಯೋ ನಿಮಗೆ ಒಂದು ವಿಷಯ ಹೇಳೋದು ಮರ್ತೆ ಈ ಒಂದು ಲಾಸ್ಟಲ್ಲಿ ಏನಂದರೆ, ನಾನು ತುಂಬ ತಿಂಗಳ ಹಿಂದೆ ನಾನು ಮಂಗಳೂರಿಗೆ ಹೋಗಿದ್ದೆ. ಅಲ್ಲಿ ತುಂಬ ಒಂದು ವಿಷಯಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಆಯಿತಾ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋಗೂ ತುಂಬ ಸಪೋರ್ಟ್ ಕೊಡ್ತೀರಾ ಅಂದ್ಕೊಂಡು ಆ ವಿಡಿಯೋಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಆ ವಿಡಿಯೋನೂ ನೋಡಿ ಆಯಿತಾ, ಪೋಸ್ಟ್ ಮಾಡ್ತೀನಿ. ಅಂದರೆ ಸ್ವಲ್ಪ ಟೈಮಿಂಗ್ಸ್ ದಿನಗಳು ಆ ಕಡೆ ಈ ಕಡೆ ಆಗ್ಬೋದು, ಯಾಕಂದರೆ ತುಂಬ ಲೆಂತ್ ವಿಡಿಯೋ ಇರೋದ್ರಿಂದ ನನಗೆ ಇಲ್ಲಿ ನೆಟ್ವರ್ಕ್ ಇಲ್ಲ. ಒಂದು ಸಮಸ್ಯೆಯಿಂದ ಅದು ಅಪ್ಲೋಡ್ ಆಗೋದು ತುಂಬ ಲೇಟ್ ಆಗುತ್ತೆ. ಯಾರು ದಯವಿಟ್ಟು ಬೇಜಾರು ಮಾಡಬೇಡಿ, ನಿಧಾನಾಗಿಯೇ ಅಪ್ಲೋಡ್ ಆಗುತ್ತೆ ಆಯಿತಾ. ನಿಮಗೆ ಪಕ್ಕ ಒಂದೊಂದು ವೀಡಿಯೋ ನಾನು ಹೊಸ ವೀಡಿಯೋ ತಗೋಬರ್ಬೇಕಂತ ಅಂದ್ಕೊಂಡಿದ್ದೀನಿ. ಏನಕ್ಕಾದರೆ ಇಷ್ಟು ಕಷ್ಟಪಟ್ಟು ನಮ್ಮನ್ನು ಇಷ್ಟು ಎತ್ತರಕ್ಕೆ ನೀವು ಬೆಳೆಸಿದ್ದೀರ. ಈ ಒಂದು ಇದಕ್ಕೆ ನಾವು ಏನಾದರೂ ಮಾಡಿ, ಅಂದರೆ ಈ ಒಂದು ಸಪೋರ್ಟಿಗೆ ನಾವು ನಿಮ್ಗೆ ಏನಾದರೂ ಒಂದು ವೀಡಿಯೋ ಮಾಡಿ ತಿಳಿಸ್ಬೇಕಲ್ವ. ಹಂಗಾಗಿಯೇ ಎಲ್ಲದ ಬಗ್ಗೆನೂ ವೀಡಿಯೋ ಮಾಡಿದ್ದೀನಿ, ಪೋಸ್ಟ್ ಮಾಡ್ತೀನಿ ಆಯಿತಾ. ದಯವಿಟ್ಟು ಯಾರು ಏನು ಅಂದ್ಕೋಬೇಡಿ. ಕೊನೆ ತನಕನೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗುವ ಹೊಸ ವೀಡಿಯೋ ಜೊತೆ ಮತ್ತೆ ಬರ್ತೀನಿ. ಬಾಯ್ ಎಲ್ಲ ಹುಷಾರಾಗಿರಿ.